ಸದ್ಯ ಮೂಡಾದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಬಿಜೆಪಿಗೇನೋ ಆಹಾರ ಆಗಿದೆ. ಆದರೆ ಬಿಜೆಪಿಯ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ ಕೂಡ ಪ್ರತ್ಯಸ್ತ್ರವನ್ನ ಹೂಡಿದೆ. ಅದೇ ಗೋಮಾಳದ ಅಸ್ತ್ರ. ಆರ್ ಅಶೋಕ್ ಬಿಜೆಪಿ ಸರ್ಕಾರದ ಅಕ್ರಮಗಳ ದಾಖಲೆ ಲಭ್ಯ ಆಗಿದೆ. ಗೋಮಾಳ ಜಮೀನು ಮಂಜೂರು ಮಾಡಿರೋದು ಬಯಲಾಗಿದೆ. ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿರುವಂತಹ ಅಕ್ರಮದ ದಾಖಲೆ ಸದ್ಯ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದೆ. ಕಂದಾಯ ಸಚಿವರಾಗಿದ್ದಂತಹ ಆರ್ ಅಶೋಕ್ ವಿರುದ್ಧ ಈಗ ಅಸ್ತ್ರವನ್ನ ಹುಡುಕಿದೆ ಕಾಂಗ್ರೆಸ್. ಸುಮಾರು 78 ಎಕರೆ ಜಮೀನನ್ನ ಹಂಚಿಕೆ ಮಾಡಿತ್ತು ಸರ್ಕಾರ. 2023ರ ವಿಧಾನಸಭೆ ಎಲೆಕ್ಷನ್ ಅಧಿಸೂಚನೆ ಮುನ್ನವೇ ಇದನ್ನ ಮಂಜೂರು ಮಾಡಿತ್ತು. ಗೋಮಾಳ ಜಮೀನನ್ನ ಕಡಿಮೆ ಬೆಲೆಗೆ ಹಂಚಿಕೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಸದ್ಯ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ ಕೂಡ ಗೋಮಾಳದ ಪ್ರತ್ಯಸ್ತ್ರವನ್ನ ಹುಡುಕಿದೆ. ಇದೆಲ್ಲವೂ ಆಗಿರೋದು ಬೊಮ್ಮಾಯಿ ಸರ್ಕಾರದಲ್ಲಿ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಂತ ಅವಧಿಯಲ್ಲಿ. ಚುನಾವಣಾ ಅಧಿಸೂಚನೆಗೂ 48 ಗಂಟೆಗಳ ಮುನ್ನ ಹಂಚಿಕೆ ಆಗಿರೋದಿದು. 2023ರ ವಿಧಾನಸಭೆ ಎಲೆಕ್ಷನ್ ಅಧಿಸೂಚನೆಗೂ ಮುನ್ನ ತರಾತುರಿಯಲ್ಲಿ ಹಂಚಿಕೆ ಮಾಡಿದ್ದಾರೆ. ಚುನಾವಣಾ ಅಧಿಸೂಚನೆಗೂ 48 ಗಂಟೆಯ ಮುನ್ನ ಮಂಜೂರು ಮಾಡಿರೋದು. 78 ಎಕರೆ ಗೋಮಾಳ ಜಮೀನನ್ನ ಮಂಜೂರು ಮಾಡಿರೋದು ಬೆಳಕಿಗೆ ಬಂದಿದೆ. ಮಾರ್ಚ್ 29ರಂದು ಅಧಿಸೂಚನೆಯನ್ನ ಚುನಾವಣಾ ಆಯೋಗ ಹೊರಡಿಸಿತ್ತು. ಮಾರ್ಚ್ 27ರಂದು ಕ್ಯಾಬಿನೆಟ್ನಲ್ಲಿ ತರಾತುರಿಯಲ್ಲಿ ಜಮೀನನ್ನ ಹಂಚಿಕೆ ಮಾಡಿತ್ತು ಅಂದಿನ ಸರ್ಕಾರ. ಸಂಘ ಪರಿವಾರ ಅಂಗಸಂಸ್ಥೆಗೂ ಕೂಡ ಜಮೀನು ಮಂಜೂರಾಗಿರುವಂತಹ ದಾಖಲೆ ಸದ್ಯ ಕಾಂಗ್ರೆಸ್ಗೆ ಸಿಕ್ಕಿದೆ. ಅದಕ್ಕೆ ಹೇಳೋದು, ಗಾಜಿನ ಮನೆಯಲ್ಲಿ ಇತ್ಕೊಂಡು ಇನ್ನೊಬ್ರು ಮನೆಗೆ ಕಲ್ಲು ಹೊಡಿಬಾರ್ದು ಅಂತ ಹೇಳಿ. ಇದರ ಮುಂದುವರಿದ ಭಾಗವಾಗಿ ಜನಸೇವಾ ಟ್ರಸ್ಟ್ಗೆ 35.33 ಎಕರೆ ಮಂಜೂರಾಗಿದೆ. ಕುರುಬರಹಳ್ಳಿಯಲ್ಲಿ ಜನಸೇವಾ ಟ್ರಸ್ಟ್ಗೆ ಮಾರುಕಟ್ಟೆ ಮೌಲ್ಯಕ್ಕಿಂತ ಅತಿ ಕಡಿಮೆ ಬೆಲೆಗೆ ಈ ಜಮೀನನ್ನ ಮಾರಿದ್ದಾರೆ ಮತ್ತು ಮಂಜೂರು ಮಾಡಿದ್ದಾರೆ ಅನ್ನುವಂತ ಆರೋಪ. ಈ ಬಗ್ಗೆ ದಾಖಲೆ ಸಂಗ್ರಹಕ್ಕೆ ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಜೆಡಿಎಸ್ನ ಮಾಜಿ ಎಂಎಲ್ಸಿ ರಮೇಶ್ ಗೌಡಗೆ 5 ಎಕರೆ ಮಂಜೂರಾಗಿದೆ. ರಮೇಶ್ ಗೌಡ ನೇತೃತ್ವದ ಎಜುಕೇಶನ್ ಟ್ರಸ್ಟ್ಗೆ ಮಂಜೂರು ಮಾಡಿರುವಂತಹ ಮಾಹಿತಿ ಸದ್ಯ ಕಾಂಗ್ರೆಸ್ ಕೈಗೆ ಸಿಕ್ಕಿದೆ. ರಮೇಶ್ ಗೌಡ ನೇತೃತ್ವದ ಎಜುಕೇಶನ್ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ. ಎಚ್ಎಂಆರ್ ಚಿಕ್ಕಗುಳ್ಳಪ್ಪ ಎಜುಕೇಶನ್ ಟ್ರಸ್ಟ್ಗೆ 5 ಎಕರೆ ಗೋಮಾಳ ಜಮೀನನ್ನ ಮಂಜೂರು ಮಾಡಲಾಗಿದೆ. ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ನೀಡಿರುವಂತಹ ಆರೋಪ. ಎಚ್ಎಂಆರ್ ಚಿಕ್ಕಗುಳ್ಳಪ್ಪ ಎಜುಕೇಶನ್ ಟ್ರಸ್ಟ್ಗೆ 5 ಎಕರೆ ಗೋಮಾಳದ ಜಮೀನನ್ನ ನೀಡಲಾಗಿದೆ. ಹೇಗೆ ನೀಡಿದ್ರು, ಯಾವಾಗ ನೀಡಿದ್ರು? ಬಿಬಿಎಂಪಿ ವಲಯದಿಂದ 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಜಮೀನಿದು. ಇದೆಲ್ಲದರ ದಾಖಲೆಯ ಸಂಗ್ರಹಕ್ಕೆ ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಸ್ಥಳೀಯ ಶಾಸಕ, ಗ್ರಾಮಸ್ಥರ ವಿರೋಧವಿದ್ರೂ ಕೂಡ ಯಾಕೆ ಮಂಜೂರು ಮಾಡಿದ್ರು ಅಂದಿನ ಸರ್ಕಾರ? ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ವರದಿ ನೀಡಿದ್ರು ಕೂಡ ಅದನ್ನ ತಿರಸ್ಕರಿಸ್ಬಿಟ್ಟು ಮಂಜೂರು ಮಾಡ್ತಾರೆ ಆರ್ ಅಶೋಕ್ ಅವರು. ಅಂದಿನ ಸಿಎಂಗೆ ಗ್ರಾಮದ ರೈತರು ಪತ್ರ ಬರೆದು ಮನವಿ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಅವರಿಗೆ. ದೊಡ್ಡಬಳ್ಳಾಪುರದ ಮಧುರೈ ಬಳಿ ಈ ಜಮೀನನ್ನ ನೀಡಲಾಗಿದೆ ರಮೇಶ್ ಗೌಡ ಟ್ರಸ್ಟ್ಗೆ. ಚೆನ್ನಾದೇವಿ ಅಗ್ರಹಾರದಲ್ಲಿರುವ 5 ಎಕರೆ ಜಮೀನು ಮಂಜೂರಾಗಿರುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ನೋಡಿ, ಅಲ್ಲಿ ಸ್ಥಳೀಯ ಶಾಸಕರು ವಿರೋಧ ಮಾಡ್ತಾರೆ, ಅಲ್ಲಿನ ಗ್ರಾಮಸ್ಥರು ವಿರೋಧ ಮಾಡ್ತಾರೆ, ಸ್ವತಃ ಅಲ್ಲಿನ ಜಿಲ್ಲಾಧಿಕಾರಿ ಕೂಡ ಇದರ ಬಗ್ಗೆ ವಿರೋಧಿಸಿ ಒಂದು ವರದಿಯನ್ನ ನೀಡ್ತಾರೆ. ಅದಾಗ್ಯೂ ಕೂಡ ಅಂದಿನ ಬಿಜೆಪಿ ಸರ್ಕಾರ, ಅಂದಿನ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಂದಾಯ ಸಚಿವರಾಗಿದ್ದಾಗ ರಮೇಶ್ ಗೌಡ ಟ್ರಸ್ಟ್ಗೆ 5 ಎಕರೆ ಜಮೀನು ಮಂಜೂರಾಗುತ್ತೆ. ರಮೇಶ್ ಗೌಡ ಟ್ರಸ್ಟ್ ನಿಂದ ಗ್ರಾಮ ಮತ್ತೆ ಸರ್ವೆ ನಂಬರ್ ಮಂಜೂರು ಮಾಡೋದಕ್ಕೆ ಮನವಿ ಮಾಡಿಕೊಳ್ಳಿದ್ದಾರೆ. ರಮೇಶ್ ಗೌಡ ಟ್ರಸ್ಟ್ ನ ಪತ್ರದ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನೋಡಿ, 10 ಎಕರೆ ಬೇಕು ಅಂತ ರಮೇಶ್ ಗೌಡರು ಅವರ ಟ್ರಸ್ಟ್ ನಿಂದ ಮನವಿ ಮಾಡ್ಕೊಳ್ತಾರೆ. ಆದ್ರೆ ಅಲ್ಲಿ ತರಾತುರಿಯಲ್ಲಿ 5 ಎಕರೆನ ಮಂಜೂರು ಮಾಡ್ತಾರೆ. ಕೈಯಲ್ಲೇ ಅಧಿಕಾರಿಗಳು ತಿದ್ದುಪಡಿ ಮಾಡಿರೋದು ಬಟಾ ಬಯಲಾಗಿದೆ. ರಮೇಶ್ ಗೌಡ ಟ್ರಸ್ಟ್ ನಿಂದ ಗ್ರಾಮ ಮತ್ತೆ ಸರ್ವೆ ನಂಬರ್ ಮಂಜೂರು ಮಾಡಿ ಅಂತ ಮನವಿ ಮಾಡ್ಕೊಳ್ತಾರೆ. ರಮೇಶ್ ಗೌಡ ಟ್ರಸ್ಟ್ ನ ಪತ್ರದ ಮೇಲೆ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. 10 ಎಕರೆ ಜಮೀನಿಗೆ ಇವರು ಮನವಿ ಮಾಡ್ಕೊಳ್ತಾರೆ, ಆದ್ರೆ ತರಾತುರಿಯಲ್ಲಿ 5 ಎಕರೆ ಅಂತ ಕೈಯಲ್ಲೇ ತಿದ್ದುಪಡಿ ಮಾಡಿರೋದು ಬಟಾ ಬಯಲಾಗಿದೆ. ಇದೆಲ್ಲವೂ ಕೂಡ ನೂರಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ಎಲ್ಲ ಅಂಶಗಳನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಕೂಡ ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹೌದು, ಕಾಂಗ್ರೆಸ್ ಈಗ ಈ ಎಲ್ಲ ಅಂಶಗಳನ್ನ, ಯಾಕೆ ರಮೇಶ್ ಗೌಡ ಟ್ರಸ್ಟ್ಗೆ ಅಷ್ಟು ಹೋಯ್ತು, 5 ಎಕರೆ, ಇವೆಲ್ಲವೂ ಕೂಡ ಸದ್ಯ ಚರ್ಚೆಯಲ್ಲಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆ ಪತ್ರ. ಎಚ್ಎಂಆರ್ ಚಿಕ್ಕಗುಳ್ಳಪ್ಪ ಎಜುಕೇಶನ್ ಟ್ರಸ್ಟ್, ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರು, ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸದನದ ಒಳಗಡೆ ಹೊರಗಡೆ ದಾಖಲೆ ಬಿಡುಗಡೆಗೆ ಕಾಂಗ್ರೆಸ್ ಈಗ ತಯಾರಿ ನಡೆಸ್ತಾ ಇದೆ. ಇದು ರಮೇಶ್ ಗೌಡ ನೇತೃತ್ವದ ಟ್ರಸ್ಟ್, ಅವರ ಒಡೆತನದ ಟ್ರಸ್ಟ್.
ಗೋಮಾಳ ಜಮೀನನ್ನ ನುಂಗಿದ್ದಾರೆ. ಗೋಮಾಳ ನುಂಗಿದ್ನ ಗತಿಗೆಟ್ಟ ಮಾಜಿ MLC ರಮೇಶ್ ಗೌಡ ಅಂತ ಇವತ್ತು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ಸರ್ಕಾರದ ಕೈಲಿ ಈ ಗೋಮಾಳದ ಅಸ್ತ್ರ ಸಿಕ್ಕಿದೆ. ಇವಾಗ ಇದು ಪವರ್ ಟಿವಿ ಹೇಳ್ತಾ ಇರೋದಲ್ಲ ಅಥವಾ ಇನ್ಯಾರೋ ಹೇಳ್ತಾ ಇರೋದಲ್ಲ, ಸ್ವತಃ ಕಾಂಗ್ರೆಸ್ ಗವರ್ನಮೆಂಟ್ ಇದನ್ನ ಈಗ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ. ಯಾಕಂತಂದ್ರೆ ಮೂಡ ಅಸ್ತ್ರಕ್ಕೆ ಗೋಮಾಳದ ಪ್ರತ್ಯಸ್ತ್ರವನ್ನ ಹೂಡೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ. ಈ ದಾಖಲೆಗಳೀಗ ಪಬ್ಲಿಕ್ ಫೋರಂ ಅಲ್ಲಿದೆ. ಯಾರು ಬೇಕಾದ್ರೂ ಆ ದಾಖಲೆಗಳನ್ನ ನೋಡಬಹುದು, ತೆಗೆದುಕೊಳ್ಬಹುದು. ಕೈಯಲ್ಲೇ ತಿದ್ದಿರುವಂತ ದಾಖಲೆ 5 ಎಕರೆ ಅಂತ 10 ಎಕರೆಗೆ ಮನವಿ ಮಾಡಿರ್ತಾರೆ, ಕೈಯಲ್ಲೇ ತಿದ್ದುತ್ತಾರೆ. ಹೆಂಗೆ ಅದೆಲ್ಲವೂ ಕೂಡ ಟೈಪಿಂಗ್ ಅಲ್ಲಿ ಇದ್ದಾಗ 5 ಎಕರೆ ಅನ್ನೋದನ್ನ ಮಾತ್ರ ಕೈಯಲ್ಲಿ ತಿದ್ದುಬಿಡ್ತಾರೆ. ಈಗ ಇದ್ರ ಬಗ್ಗೆ ನೂರಾರು ಅನುಮಾನಗಳು ಹುಟ್ಟಾಗ್ತಾ ಇದೆ. JDS ನ ಮಾಜಿ MLC ರಮೇಶ್ ಗೌಡಗೆ 5 ಎಕರೆ ಮಂಜೂರಾಗಿರೋದು. ಈ ಎಲ್ಲ ಅಂಶಗಳನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಸದನದ ಒಳಗಡೆ ಹೊರಗಡೆ ದಾಖಲೆ ಬಿಡುಗಡೆಗೆ ತಯಾರಿಯನ್ನ ನಡೆಸಿದೆ ಕಾಂಗ್ರೆಸ್. ಈ ಮೂಲಕ ಬಿಜೆಪಿ ಅಶೋಕ್ ಭೂಚಕ್ರದ ಸುಳಿಗೆ ಸಿಲುಕೋದು ಪಕ್ಕಾ. 50-50 ಸೂತ್ರದಡಿ ಸೈಟ್ ಪಡೆದ ಬಿಜೆಪಿ JDS ನಾಯಕರ ಮಾಹಿತಿಯನ್ನ ಈಗ ಕಾಂಗ್ರೆಸ್ ಸಂಗ್ರಹಿಸ್ತಾ ಇದೆ. ಅಧಿಕಾರಿಗಳಿಗೆ ದಾಖಲೆ ಸಂಗ್ರಹಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಆ ಮೂಲಕ ಬಿಜೆಪಿಯ ಮೂಡ ಅಸ್ತ್ರಕ್ಕೆ ಗೋಮಾಳ ಪ್ರತ್ಯಸ್ತ್ರವನ್ನ ಹೂಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಮೂಡದಲ್ಲಾಗಿರುವ ಭ್ರಷ್ಟಾಚಾರವನ್ನ ಯಾರು ಕೂಡ ಸಮರ್ಥಿಸ್ಕೊಳ್ಬಾರದು, ಸಮರ್ಥಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಂತ ಬಿಜೆಪಿ ಮತ್ತೆ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ ಏನೆಲ್ಲ ಅಕ್ರಮಗಳು ನಡೆದಿತ್ತು ಅದನ್ನೆಲ್ಲನೂ ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಆ ಅಕ್ರಮಗಳನ್ನು ಕೂಡ ಹೊರಗಡೆ ತೆಗೆಯುವಂತ ಕೆಲಸವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಅಂಡ್ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಅದು ರಮೇಶ್ ಗೌಡಂಗ್ ಹಂಚಿಕೆ ಆಗಿದೆಯೋ ಅಥವಾ ಇನ್ನೊಬ್ರಿಗೆ ಹಂಚಿಕೆ ಆಗಿದೆಯೋ, ಅದು ಲೆಕ್ಕದಲ್ಲಿ 5 ಎಕರೆ ಅಂತ ಇದ್ದು ಏನಾದ್ರೂ 10 ಎಕರೆನೇ ಮಂಜೂರು ಮಾಡಿದಾರೋ, ದಟ್ ಕಮ್ಸ್ ನೆಕ್ಸ್ಟ್. ಅದು ಆಮೇಲೆ ಗೊತ್ತಾಗುತ್ತೆ ತನಿಖೆಯಿಂದ. ಬಟ್ ಅಕ್ರಮ ನಡೆದಿರೋದಂತೂ ಸತ್ಯ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಈ ಮೂಡ ಹಗರಣವನ್ನ ಬಿಜೆಪಿ ಬಹಳ ದೊಡ್ಡದು ಮಾಡ್ತಾ ಇದೆ. ಅಫ್ಕೋರ್ಸ್ ವಿರೋಧ ಪಕ್ಷವಾಗಿ ಬಿಜೆಪಿಯ ಕೆಲಸ ಕೂಡ ಹೌದು, ಮಾಡಬೇಕು, ಅದನ್ನ ಯಾರು ಸಮರ್ಥಿಸ್ಕೊಳ್ತಾ ಇಲ್ಲ. ಬಟ್ ಬಿಜೆಪಿಯ ಕಾಲದಲ್ಲೂ ಕೂಡ ಈ ಗೋಮಾಳ ಜಮೀನನ್ನ ಅತಿ ಕಡಿಮೆ ಬೆಲೆಗೆ ಹಂಚಿ ಅಕ್ರಮ ಮಾಡಿದಾರಲ್ಲ, ಸುಮಾರು 78 ಎಕರೆ ಜಮೀನು, ಅದರಲ್ಲಿ 5 ಎಕರೆ ಅಂತ ಕೈಯಲ್ಲಿ ತಿದ್ದಿರೋದು ಮಾಜಿ MLC ರಮೇಶ್ ಗೌಡ್ರಿಗೆ ಅವರ ಟ್ರಸ್ಟ್ಗೆ ನೀಡಿರುವಂತ ದಾಖಲೆ. ಈ ಪತ್ರದ ಮೇಲೆನೆ ಸಾಕಷ್ಟು ಅನುಮಾನ ಇದೆ. ಈ ವಿಚಾರಕ್ಕೆ ಏನ್ ಹೇಳ್ತೀರಿ ದೀಪಾ? ಸಿಂಧೂರ, ನಿಜ ಇದೊಂದು ಅನುಮಾನ ಮೂಡಿಸುವಂತಹ ಪತ್ರವೇ ಸರಿ. ಯಾಕಂದ್ರೆ ಬೊಮ್ಮಾಯಿ ಅವರು CM ಆಗಿದ್ದಂತಹ ಸಮಯದಲ್ಲಿ ಅವರ ಒಂದು ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ರು ಅಶೋಕ್. ಆ ಸಮಯದಲ್ಲಿ ಮಾಜಿ MLC ರಮೇಶ್ ಗೌಡ ಒಂದು ಗೋಮಾಳ ಜಾಗಕ್ಕೆ ಕಣ್ಣಾಕ್ತಾರೆ. ಅಲ್ಲಿ ನನಗೆ 10 ಎಕರೆ ಗೋಮಾಳ ಜಾಗ ಬೇಕು ಅನ್ನುವಂತಹದ್ದೊಂದನ್ನ ಪತ್ರವನ್ನ ಸರ್ಕಾರಕ್ಕೆ, ಅದರಲ್ಲೂ ಅಶೋಕ್ ಅವರಿಗೆ ಬರೀತಾರೆ. ಆದರೆ ಆ ಗೋಮಾಳ ಜಾಗವನ್ನು ಕೊಡೋದಕ್ಕೆ ಸ್ಥಳೀಯರು, ಅಲ್ಲಿನ ರೈತರುಗಳು, ಖುದ್ದು DC ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಅದನ್ನು ಹಾಗೆಲ್ಲ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನು DC ಅವರು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಆದರೆ ಯಾವುದಕ್ಕೂ ಕೂಡ ಲೆಕ್ಕಿಸದೆ, DC ಅವರ ಪತ್ರಕ್ಕೂ ಲೆಕ್ಕ ಕೊಡದೆ, ಸ್ಥಳೀಯರ ವಿರೋಧದ ನಡುವೆಯೂ ಕೂಡ 5 ಎಕರೆ ಜಾಗವನ್ನ ಮಾಜಿ MLC ರಮೇಶ್ ಗೌಡ ಅವರಿಗೆ ನೀಡಲಾಗಿದೆ. ಅದು ಕೈಯಲ್ಲಿ ಅಧಿಕಾರಿಗಳು ತರಾತುರಿಯಲ್ಲಿ ತಿದ್ದಿದಂತಹ ಪತ್ರ. ಇದರ ಜೊತೆಗೆ ಮತ್ತೊಂದು ಅಂಶವನ್ನ ಗಮನಿಸಬೇಕು ಅಂತಂದ್ರೆ, ಚುನಾವಣೆ ನೋಟಿಫಿಕೇಶನ್ ಏನಾಗಬೇಕಿತ್ತು ಅಂದ್ರೆ, ವಿಧಾನಸಭಾ ಚುನಾವಣೆಗೆ ಕೇವಲ 48 ಗಂಟೆಗಳ ಕಾಲದ ಒಳಗಾಗಿ, ಅಂದ್ರೆ ಇನ್ನೇನು ಅನೌನ್ಸ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ತರಾತುರಿಯಲ್ಲಿ ಸಚಿವ ಸಂಪುಟದಲ್ಲಿ ಇದನ್ನ ಪಾಸ್ ಮಾಡ್ಕೊಳ್ತಾರೆ, ರಾಜ್ಯಪಾಲರಿಗೆ ಕಳಿಸ್ತಾರೆ. ರಾಜ್ಯಪಾಲರಿಂದ ಅಧಿಕೃತವಾಗಿ ಇದೊಂದು ವಿಚಾರ ಅವರೇ ಖುದ್ದಾಗಿ ಹೊರಡಿಸ್ತಾರೆ. ತರಾತುರಿಯಲ್ಲಿ ಮಾಡಿದಂತಹ ಕೆಲಸ. ಹಾಗಾಗಿ ಸಾಮಾನ್ಯವಾಗಿ ನೀವು ಹೇಳಿದಂತೆ ಅವರ ಪತ್ರದ ಮೇಲೆಯೇ ಇದೊಂದು ಅನುಮಾನ ವ್ಯಕ್ತವಾಗ್ತಿದೆ. ಬೆಲೆ ಬಾಳುವಂತಹ ಜಮೀನನ್ನ BBMP ಕೆಲವು ಕಿಲೋಮೀಟರ್ಗಳ ದೂರದಲ್ಲಿಯೇ ಇಂತಹದ್ದೊಂದು ದೊಡ್ಡ ಹಗರಣ ಇದೀಗ ನಡೆದಿರುವಂತಹದ್ದು. ಮೂಡ ಹಗರಣವನ್ನ ಬಿಜೆಪಿ ಒಂದು ರೀತಿಯಾಗಿ ಜನರ ಮುಂದಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ಮುಂದುವರಿಸಿದೆ. CM ಅವರನ್ನ ಕಟ್ಟಿ ಹಾಕಬೇಕು ಅಂತೇಳಿ ಒಂದಿಷ್ಟು ಹೋರಾಟಗಳನ್ನ ಮುಂದುವರಿಸಿದೆ. ಅದರ ಬೆನ್ನಲ್ಲೇ ಇಂತಹದೊಂದು ಹಗರಣವನ್ನ ಇದೀಗ ಕಾಂಗ್ರೆಸ್ ಸರ್ಕಾರ ಬಯಲಿಗಿಳಿದಿರುವಂತಹದ್ದು. ದೀಪಾ, ಈಗ ರಮೇಶ್ ಗೌಡ್ರ ಮೇಲೆ ಇದೇನು ಮೊದಲನೇ ಸಲ ಅಲ್ಲ, ಸಾಕಷ್ಟು ಜಮೀನು ನುಂಗಿರೋದು ಅಥವಾ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡಿರೋದು, ಇನ್ನು ಬೇರೆ ಬೇರೆ ಪ್ರಕರಣಗಳು ಬೇಕಾದಷ್ಟಿದೆ. ಸೊ ಅದ್ರ ನಡುವೆ ಈಗ ಈ ಒಂದು ಜಮೀನನ್ನ ಪಡ್ಕೊಂಡಿರೋದು, ಗೋಮಾಳದ ಜಮೀನನ್ನ ಪಡ್ಕೊಂಡಿರೋದು, ಇದು ಎಷ್ಟು ಮಟ್ಟಿಗೆ ಮುಳುವಾಗಬಹುದು? ಕಾಂಗ್ರೆಸ್ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ?
ಸಿಂಧೂರ ನಿಜ, ಇದನ್ನ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿರೋದಕ್ಕೆ ಒಂದಿಷ್ಟು ಡಾಕ್ಯುಮೆಂಟ್ಗಳು ಆಚೆ ಬಂದಿದೆ. ಅಧಿಕೃತವಾಗಿ ಬಂದಂತಹ ಪತ್ರಗಳಿರಬಹುದು, ಕೈಯಲ್ಲಿ ತಿದ್ದಿರುವಂತಹ ಅದೊಂದು ಪತ್ರ ಇರಬಹುದು, ಎಲ್ಲವೂ ಕೂಡ ರಮೇಶ್ ಗೌಡ ಅವರಿಗೆ ಮುಳುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ವಿರೋಧದ ನಡುವೆಯೂ ಅದನ್ನ ತಮ್ಮ ಒಂದು ಟ್ರಸ್ಟ್ಗೆ ಮಂಜೂರು ಮಾಡಿಸ್ಕೊಂಡಿರುವಂತಹ ಜಮೀನು ಅದಾಗಿದೆ. ವಿರೋಧ ಇಲ್ಲದೆ ಇದ್ರೆ ಅಥವಾ DC ಅವರು ಈ ಒಂದು ಜಮೀನನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಪತ್ರಗಳು ಯಾವು ಇಲ್ಲದೆ ಇದ್ದಿದ್ರೆ ಇಷ್ಟೊಂದು ಅವರಿಗೆ ಎಫೆಕ್ಟ್ ಆಗ್ತಿರ್ಲಿಲ್ಲ ಅಥವಾ ಅವರಿಗೆ ಅದು ಮುಳು ಆಗ್ತಿರ್ಲಿಲ್ಲ. ಆದ್ರೆ ಇದೀಗ ವಿರೋಧಗಳ ಮೇಲೆ ವಿರೋಧಗಳಾಗಿದೆ. DC ಅವರು ಪತ್ರ ಬರೆದಿದ್ದಾರೆ, ಕೈಯಲ್ಲಿ ತಿದ್ದಿರುವಂತಹ ಪತ್ರಗಳಿದೆ. ಇವೆಲ್ಲವೂ ಕೂಡ ರಮೇಶ್ ಗೌಡ ಅವರಿಗೆ ಮುಳು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನುವಂತಹದ್ದು ನೋಡಬೇಕು. ಅಷ್ಟೇ ಅಲ್ಲ, ಉಳಿದಂತಹ ಸುಮಾರು 70-75 ಎಕರೆ ಭೂಮಿ ಏನಿದೆ, ಆ ಭೂಮಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು, ಯಾಕಂದ್ರೆ ಸಂಘ ಪರಿವಾರಕ್ಕೂ ಕೂಡ ಅದರಲ್ಲಿ ಭೂಮಿ ಮಂಜೂರಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನು ಹೋಗಿದೆ, ಅಂದ್ರೆ ಎಷ್ಟು ಎಕರೆ ಜಮೀನನ್ನ ಡಿವೈಡ್ ಮಾಡಲಾಗಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ಕೂಡ ಇದೀಗ ಅಧಿಕಾರಿಗಳ ಮೂಲಕ CM ಸರ್ಕಾರ ಪಡಿತಾ ಇದೆ. ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಇದರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ವಹಿಸುತ್ತೆ ಸರ್ಕಾರ ಅಂತೇಳಿ. ಸಿಂಧೂರ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.